ಎಲ್ರಿಗೂ ನಮಸ್ಕಾರ. ನನ್ನ ಇನ್ನೊಂದು ಹೊಸ ಟ್ರೈನ್ ಜರ್ನಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸದ್ಯಕ್ಕೆ ನಾನಿದ್ದೀನಿ ಯಶವಂತಪುರ ಜಂಕ್ಷನಲ್ಲಿ. ಇಲ್ಲಿಂದ ನಾನು ಜರ್ನಿ ಮಾಡ್ತಾಯಿದ್ದೀನಿ ಟ್ರೈನ್ ನಂಬರ್ 16545 ಯಶವಂತಪುರ ಸಿಂಧನೂರು ಎಕ್ಸ್ಪ್ರೆಸ್. ಈ ಟ್ರೈನ್ ಏನಿದೆಯಲ್ಲ 4ರಿಂದ 5 ತಿಂಗಳಿಂದ ಈ ಟ್ರೈನ್ಗೆ ICF ಇಂದ LHB ಅಪ್ಗ್ರೇಡ್ ಆಗಿದೆ. LHB ಅಪ್ಗ್ರೇಡ್ ಆದಮೇಲೆ ಈ ಟ್ರೈನು ರೇಕ್ ಶೇರಿಂಗ್ ಏನಿದೆಯಲ್ಲ ಯಶವಂತಪುರ ವಿಜಯಪುರ ಎಕ್ಸ್ಪ್ರೆಸ್ಸು, ಆ ಟ್ರೈನಲ್ಲಿ ಜರ್ನಿ ಮಾಡಿದ್ದೆ. ಇವಾಗ ಯಶವಂತಪುರ ಸಿಂಧನೂರು ಎಕ್ಸ್ಪ್ರೆಸ್ಸಲ್ಲಿ ಇವತ್ತು ನಾನು ಜರ್ನಿ ಮಾಡ್ತಾ ಇರೋದು. ಇನ್ನು ನಮ್ಮ ಲೋಕೋಮೋಟಿವ್ KGM WDP 4D ಇದೆ. ಇವತ್ತು ನನ್ನ ಜರ್ನಿ ಏನಿದೆಯಲ್ಲ ಜನರಲ್ಲು ಮತ್ತು ಸ್ಲೀಪರ್ ಕಾಂಬೋದಲ್ಲಿ ನಾನು ಇವತ್ತು ಜರ್ನಿ ಮಾಡ್ತಾ ಇರೋದು. ಅದೇನಕ್ಕೆ ಅಂತ ನಿಮಗೆ ಮುಂದೆ ಕೇಳ್ಕೊಂಡು ಹೋಗ್ತೀನಿ. ಆದರೆ ಇಲ್ಲಿಂದ ಯಶವಂತಪುರದಿಂದ ಫಸ್ಟ್ ನಮ್ಮದು ಬಂದ್ಬಿಟ್ಟು ಜನರಲ್ ಕೋಚಲ್ಲೇ ಜರ್ನಿ ಇರುತ್ತೆ, ಆಮೇಲೆ ನಾನು ಸ್ಲೀಪರ್ಗೆ ಹೋಗ್ತೀನಿ. ಈಗ ಬನ್ನಿ ನಿಮಗೆ ಜನರಲ್ ಕ್ಲಾಸಿಂದು ನೀಟ್ನೆಸ್ ಹೆಂಗಿದೆ ಅಂತ ತೋರಿಸ್ತೀನಿ. ನೋಡಿ, ಫುಲ್ಲು ಗಲೀಜಂದರೆ ಗಲೀಜಾಗಿದೆ ಗುರು. ಮತ್ತು ಎದುರುಗಡೆ ನೋಡ್ಬೋದು ಮಿರರ್ ಅಷ್ಟೇ ನೀಟಾಗಿಲ್ಲ, ಮತ್ತು ನೀರಂತೂ ಬರ್ತಿದೆ. ನೆಕ್ಸ್ಟ್ ಕೋಚೇ ನಮ್ಮದು ಸ್ಲೀಪರು. ನೋಡ್ಕೊಳ್ಳಿ ಕಂಡೀಷನ್. ಇವಾಗ ಯಶವಂತಪುರದಿಂದ ಏನು ಆರಾಮಾಗಿ ಸೀಟ್ ಖಾಲಿನೇ ಇದೆ. ಮುಂದೆ ನೋಡಬೇಕು ಇಲ್ಲಿ ಹೋಗ್ತಾ ಇಲ್ಲಿ ಪ್ಯಾಕ್ ಆಗುತ್ತೆ ಅಂತ ನೋಡ್ಬೋದು. ಪಕ್ಕದ ಪ್ಲ್ಯಾಟ್ಫಾರ್ಮಲ್ಲಿ ನಿಂತಿದೆ ಪಾಂಡಿಚೇರಿ ಎಕ್ಸ್ಪ್ರೆಸ್, ಯಶವಂತಪುರ ಪಾಂಡಿಚೇರಿ. ಮತ್ತು 2 ವಾಶ್ರೂಮು, ಇಲ್ಲೊಂದು ಫೈರ್ ಎಕ್ಸ್ಟಿಂಗ್ವಿಷರ್ ಇರಬೇಕಾಯ್ತು, ಇಲ್ಲಿ ಫೈರ್ ಎಕ್ಸ್ಟಿಂಗ್ವಿಷರ್ ಇಲ್ಲ. ಮತ್ತೊಂದು ಡಸ್ಟ್ಬಿನ್ ಕೊಟ್ಟಿದ್ದಾರೆ, ಮತ್ತು ಇಲ್ಲೊಂದು ಡಸ್ಟ್ಬಿನ್ನು. ಮತ್ತು ನೀಟ್ನೆಸ್ ಅಂತೂ ಕೇಳಲೇಬಿಡಿ. ಇದು ನೋಡಿ. ಮತ್ತು ನಾನು ಕಾಂಬೋ ಜರ್ನಿ ಹೆಂಗೆ ಅಂತ ಹೇಳಿದ್ರೆ, ನಂದು ಆ್ಯಕ್ಚುಲಿ ಪ್ಲ್ಯಾನ್ ಇದ್ದಿದ್ದು ನಂದಿದ್ದು ಈ ಟ್ರೈನ್ನ ಅರಸೀಕೆರೆಯಿಂದ ಬೋರ್ಡ್ ಮಾಡೋಣ ಅಂತ. ನಾನು ಆ್ಯಕ್ಚುಲಿ ಮಂಗಳೂರಲ್ಲಿದ್ದೆ. ಮಂಗಳೂರಿಂದ ನಾನು ಬಂದೆ ಇದಕ್ಕೆ, ಇಲ್ಲಿ ಬಸ್ ಹತ್ಕೊಂಡು ಸೀದಾ ಬಂದೆ ನಾನು ಬೆಂಗಳೂರಿಗೆ. ಸಾಯಂಕಾಲ 6 ಗಂಟೆಗೆ ಬಂದೆ. ನಾನು ಕರೆಂಟಲ್ಲಿ ನೋಡಿದೆ, ಕರೆಂಟಲ್ಲಿ ಸ್ಲೀಪರಲ್ಲಿ ಅವೈಲೇಬಲ್ ಇರಲಿಲ್ಲ, ಆದರೆ 3rd AC ಸೀಟ್ಸ್ ಖಾಲಿ ಇತ್ತು. ಆಮೇಲೆ ಹಂಗೆ ನೋಡ್ತಾ ಇದ್ದೆ, ತುಮಕೂರು ಅರಸೀಕೆರೆ ಅಂತ ಆಗ್ತಿದ್ದೆ, ಅಂಥದ್ದು ಯಾವುದೂ ಸಿಗಲಿಲ್ಲ. ಬೀರೂರನ್ನು ಟ್ರೈ ಮಾಡಿದೆ, ಬೀರೂರಲ್ಲಂತೂ ನನಗೆ ಸ್ಲೀಪರಲ್ಲಿ ಸೀಟ್ಸ್ ಅವೈಲೇಬಲ್ ಇರಲಿಲ್ಲ. ಆಮೇಲೆ ನಾನು ಸುಮ್ಮನೆ ಚಿಕ್ಕಜಾಜೂರು ಅಂತ ಹಾಕಿದೆ. ಚಿಕ್ಕಜಾಜೂರಲ್ಲಿ 44 ಸೀಟ್ ಕರೆಂಟಲ್ಲಿ ಖಾಲಿ ಇತ್ತು. ಆಮೇಲೆ ಚಿಕ್ಕಜಾಜೂರು ಹಾಕಿದೆ, ಅದರಿಂದ ಯಾವ್ದು ಬರುತ್ತೆ ಹೊಸದುರ್ಗ ಅಂತಲೂ ಹಾಕಿದೆ. ಹೊಸದುರ್ಗದಿಂದನೂ 40 ಸೀಟ್ ಖಾಲಿ ಇತ್ತು. ಅದರಿಂದ ಶಿವನಿ ರಾಮಗಿರಿ ಏನೋ ಬರುತ್ತೆ, ಅದರಲ್ಲೂ ಹಾಕಿದೆ, ಅದರಲ್ಲೂ ಖಾಲಿ ಇತ್ತು. ಆಮೇಲೆ ಅದರಿಂದ ಅಜ್ಜಂಪುರದಲ್ಲೂ ಹಾಕಿದೆ, ಅಜ್ಜಂಪುರದಲ್ಲೂ 40 ಸೀಟ್ ಖಾಲಿ ಇತ್ತು. ಅದರಿಂದ ಬೀರೂರು, ಅಂದರೆ ನಾನು ಫಸ್ಟ್ ಬೀರೂರು ಹಾಕಿದೆ, ಸೀಟ್ಸ್ ಖಾಲಿ ಇರಲಿಲ್ಲ. ಆಮೇಲೆ ಬೀರೂರಲ್ಲಿ ಹಾಕಿದೆ, ಇನ್ನೊಂದು ಸತಿ ಹಾಕಿದೆ, ಬೀರೂರಲ್ಲಿ ನಾಟ್ ಅವೈಲೇಬಲ್ ಅಂತ ಬಂತು. ಆಮೇಲೆ ಅಜ್ಜಂಪುರ ಅಂತ ಹಾಕಿದೆ, 40 ಸೀಟ್ ಖಾಲಿ ಇದೆ ಅಂತ ತೋರಿಸ್ತಿತ್ತು ಕರೆಂಟಲ್ಲಿ. ಅದಕ್ಕೆ ಏನು ಮಾಡಿದೆ, ನಾನು ಅಜ್ಜಂಪುರದಿಂದ ಟಿಕೆಟ್ ಬುಕ್ ಮಾಡಿದೆ ಸಿಂಧನೂರಿಗೆ. ಅಂದರೆ ನಾನೀಗ ಬೆಂಗಳೂರಿಂದ ಅಜ್ಜಂಪುರವರೆಗೂ ಜನರಲಲ್ಲಿ ಹೋಗ್ತೀನಿ. ಅಜ್ಜಂಪುರದಿಂದ ಸಿಂಧನೂರಿಗೆ ನಾನು ಏನು ರಿಸರ್ವೇಷನ್ ಆಗಿದೆಯಲ್ಲ S4 ಕೋಚಲ್ಲಿ, ಅಲ್ಲಿ ಹೋಗಿ ಕೂತ್ಕೊತೀನಿ ನನ್ನ ಸೀಟ್ಗೆ. ಅದು ನಾನು ಕರೆಂಟಲ್ಲಿ ಬುಕ್ ಮಾಡಿದಾಗ ಎಷ್ಟು ನನ್ನ ಸೈಡ್ ಅಪ್ಪರ್ ಪ್ರಿಫರೆನ್ಸ್ ಹಾಕಿದ್ದೆ. ಸೊ ಆದರೆ ನಂಗೆ ಸಿಕ್ಕಿದೆ ಸೈಡ್ ಲೋವರ್. ಪರವಾಗಿಲ್ಲ, ಎಷ್ಟೋ ನನಗೆ ಸೈಡ್ ಲೋವರ್ ಅಂದರೆ ಇಷ್ಟ. ಆದರೆ ನನಗೆ ನೈಟ್ ಜರ್ನಿಲಿ ಸೈಡ್ ಅಪ್ಪರ್ ಅಂದರೆ ತುಂಬ ಇಷ್ಟ ಗುರು. ಯಾರು ತೊಂದರೆ ಇರಲ್ಲ, ಏನಿರಲ್ಲ, ಆರಾಮಾಗಿ ನಾವು ಜರ್ನಿ ಮಾಡ್ಬೋದು. ನೋಡಿ, ಈಗ ಸೈಡ್ ಲೋವರೇ ಸಿಕ್ಬಿಟ್ಟಿದೆ. ನಾನು ಪ್ರಿಫರೆನ್ಸ್ ಹಾಕಿದ್ದೆ ಸೈಡ್ ಅಪ್ಪರ್, ಅದೇ ಸಿಕ್ಕಿದ್ದು ನನಗೆ ಸೈಡ್ ಲೋವರ್. ಡಾಟ್ ಆನ್ ಟೈಮಿಂದ ನಮ್ಮ ಟ್ರೈನ್ ಡಿಪಾರ್ಟ್ ಆಗ್ತಿದೆ ಯಶವಂತಪುರ ಜಂಕ್ಷನ್ ಪ್ಲಾಟ್ಫಾರ್ಮ್ ನಂಬರ್ 4ಇಂದ. ಬನ್ನಿ ನಮ್ಮ ಟ್ರೈನಿಂದು ಟೈಮಿಂಗ್ಸ್ ಬಗ್ಗೆ ಮಾತಾಡೋಣ. ನಮ್ಮ ಟ್ರೈನ್ ಏನಿದೆಯಲ್ಲ ಎವ್ರಿ ಡೇ ನೈಟ್ 8 ಗಂಟೆ 25 ನಿಮಿಷಕ್ಕೆ ಬಿಡುತ್ತೆ ಯಶವಂತಪುರದಿಂದ. ನೆಕ್ಸ್ಟ್ ಡೇ ಬೆಳಗ್ಗೆ 10 ಗಂಟೆ 55 ನಿಮಿಷಕ್ಕೆಲ್ಲ ರೀಚ್ ಆಗುತ್ತೆ ಸಿಂಧನೂರು. जोधपुर केसर बेंगलुरु एक्सप्रेस. ಬನ್ನಿ ನಮ್ಮ ಟ್ರೈನಿಂದು ರೂಟ್ ಬಗ್ಗೆ ಮಾತಾಡೋಣ. 16545 ಸಿಂಧನೂರು ಎಕ್ಸ್ಪ್ರೆಸ್ ಜಸ್ಟ್ ಯಶವಂತಪುರದಿಂದ ಡಿಪಾರ್ಟ್ ಆಗಿದೆ. ನೋಡ್ಬೋದು, ಯಶವಂತಪುರದಿಂದ ಡಿಪಾರ್ಟ್ ಆದಮೇಲೆ ಚಿಕ್ಕಬಾಣಾವರ, ದೊಡ್ಡಬೇಳೆ, ತುಮಕೂರು, ಗುಬ್ಬಿ, ಅಮ್ಮಸಂದ್ರ,
ತಿಪ್ಟೂರು, ಅರಸೀಕೆರೆ, ಕಡೂರು, ಬೀರೂರು, ಅಜ್ಜಂಪುರ, ಹೊಸದುರ್ಗ, ಹೊಳಲ್ಕೆರೆ, ಚಿಕ್ಕಜಾದೂರು, ಚಿತ್ರದುರ್ಗ, ಚಳ್ಳಕೆರೆ ಇಂದ ಹೋಗ್ತೀವಿ. ರಾಯದುರ್ಗದಿಂದ ಬಳ್ಳಾರಿ ಜಂಕ್ಷನ್ಗೆ ಹೋಗಲ್ಲ. ಇದು ಬಳ್ಳಾರಿ ಕಂಟೋನ್ಮೆಂಟ್, ಅಂದರೆ ಬಳ್ಳಾರಿ ಕಂಟೋನ್ಮೆಂಟ್ ಸೈಡು. ಬಳ್ಳಾರಿ ಜಂಕ್ಷನ್ಗೆ ಹೋದರೆ ಲೋಕಲ್ ರಿವರ್ಸಲ್ ಆಗಬೇಕು, ಅದಕ್ಕೋಸ್ಕರ ಬಳ್ಳಾರಿ ಜಂಕ್ಷನ್ಗೆ ಹೋಗಲ್ಲ ಇದು. ಅಲ್ಲಿಂದ ತೋರಂಗೊಳ್ಳಿಂದ ನಾವು ಹೋಗ್ತೀವಿ ಹೊಸಪೇಟೆಯಿಂದ ಮುನಿರಾಬಾದು, ಗಿಣಿಗೆರೆಯಲ್ಲಿ ಲೋಕಲ್ ರಿವರ್ಸಲ್ ಇರುತ್ತೆ. ಲೋಕಲ್ ರಿವರ್ಸಲ್ ಮಾಡಿಕೊಂಡು ಸೀದಾ ನಾವು ಹೋಗ್ತೀವಿ ಗಂಗಾವತಿಯಿಂದ ಕರೆಕ್ಟಾಗಿ ಸಿಂಧನೂರಿಗೆ ಟೈಮಿಂಗ್ ಕೊಟ್ಟಿರೋದು 10 ಗಂಟೆ 55 ನಿಮಿಷ. ನೋಡೋಣ, ಟೋಟಲ್ 623 ಕಿಲೋಮೀಟ್ರ್ ಕವರ್ ಆಗುತ್ತೆ. 5 ಕಿಲೋಮೀಟರ್ಸ್ಟು ಚಿಕ್ಕಬಳ್ಳಾಪುರ. ಶಿವಮೊಗ್ಗ ಯಶವಂತಪುರ ಎಕ್ಸ್ಪ್ರೆಸ್. ಮೂವತ್ತೊಂದು ಕಿಲೋಮೀಟ್ರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟ್ರ್ ಆಗಿದೆ ಈಗ ದೊಡ್ಡಬೆಳೆ ರೈಲ್ವೆ ಸ್ಟೇಷನ್ಗೆ. ಇಲ್ಲಿಗೆ ನಮ್ಮ ಟ್ರೈನ್ ಆ್ಯಕ್ಚುಲಿ ಬರೋ ಟೈಮಿಂಗ್ ಇರೋದು ನೈಟ್ 8 ಗಂಟೆ 52 ನಿಮಿಷಕ್ಕೆ. ಅದರ ಬಂಡೆ ಐತ್ರಿ ಈಗ 9 ಗಂಟೆ 3 ನಿಮಿಷ. ಟೋಟಲ್ 11 ನಿಮಿಷ ಡಿಲೇಯಿಂದ ನಮ್ಮ ಟ್ರೈನ್ ಬಂದಿದೆ ದೊಡ್ಡಬೆಳೆ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ನಂಬರ್ 3ಗೆ. ಬೆಂಗಳೂರು ಎಕ್ಸ್ಪ್ರೆಸ್. ಮೂರು ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟ್ರ್ ಆಗಿದೆ ಈಗ ತುಮಕೂರಿಗೆ. ಆ್ಯಕ್ಚುಲಿ ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ನೈಟ್ 9 ಗಂಟೆ 22 ನಿಮಿಷಕ್ಕೆ. ಆದರೆ ಬಂದೈತ್ರಿ ಈಗ 9 ಗಂಟೆ 35 ನಿಮಿಷ. ಟೋಟಲ್ 13 ನಿಮಿಷ ಡಿಲೇಯಿಂದ ನಮ್ಮ ಟ್ರೈನ್ ಎಂಟ್ರ್ ಆಗಿದೆ ತುಮಕೂರು ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ನಂಬರ್ 3ಗೆ. ಇಲ್ಲೂ ಏನು ಅಷ್ಟು ಪ್ಯಾಸೆಂಜರ್ಸ್ ಏನು ಬೋರ್ಡ್ ಮಾಡಿಲ್ಲ ಗುರು ಹೋಗಿನ ಮಟ್ಟಕ್ಕೆ. ಚಿಕ್ಕಮಗಳೂರು ತಿರುಪತಿ ಎಕ್ಸ್ಪ್ರೆಸ್. ಸಿಂಧನೂರು ಬೆಂಗಳೂರು ವಯ ಹುಬ್ಬಳ್ಳಿ.
ನಮ್ಮ ಯಶವಂತಪುರ ಸಿಂಧನೂರು ಎಕ್ಸ್ಪ್ರೆಸ್ ಈಗ ಎಂಟ್ರಾಗಿದೆ ಅಜ್ಜಂಪುರ ರೈಲ್ವೆ ಸ್ಟೇಷನ್ಗೆ. ಆ್ಯಕ್ಚುಲಿ ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಮಧ್ಯರಾತ್ರಿ ನೈಟ್ 11:46 ಆದರೆ ಬಂದೈತ್ರಿ. ಈಗ 12:16 ಟೋಟಲ್ 30 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು ಇಲ್ಲಿ 2 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ. ಮತ್ತು ನಾನೀಗ ಜನರಲಲ್ಲಿ ಇಳಿದ್ಬಿಟ್ಟು ಸ್ಲೀಪರ್ ಹತ್ರ ಹೋಗ್ತಾಯಿದ್ದೀನಿ. ಯಾಕಂದರೆ ನಂದು ಇಲ್ಲಿಂದ ರಿಸರ್ವೇಷನ್ ಇದೆ ಸ್ಲೀಪರ್ ಕ್ಲಾಸಲ್ಲಿ. ಜನರಲ್ ಖಾಲಿನೇ ಇತ್ತು ಗುರು, ಪರವಾಗಿಲ್ಲ. ನೋಡೋಣ ಬನ್ನಿ. ಆಲ್ಮೋಸ್ಟ್ ಎಲ್ಲ ಮಲ್ಕೊಂಡಿದೆ. ಯಾರು ಸೀಟ್ ಯಾರ್ಕೋತಾರೋ ಅಂತ ನೋಡುವ. ಎಲ್ಲ ಮಲ್ಕೊಂಡಿದ್ದಾರೆ. 4:55. ನೋಡಿ, ಇವತ್ತಿಂದ ನನ್ನ ಸೀಟು 55. ಸೈಡ್ ಲೋಡ್ ಸಿಕ್ಕಿದೆ, ಅದು ಎಮರ್ಜೆನ್ಸಿ ವಿಂಡೋ ಹತ್ರ. ವಾಹ್, ಪರವಾಗಿಲ್ಲ ಗುರು. ನಮ್ಮ ಟ್ರೈನು 10-15 ಮಿನಿಟ್ಸಿಂದ ಅಜ್ಜಂಪುರದಲ್ಲೇ ನಿಂತಿದೆ. ನಾನೀಗ ಚೆಕ್ ಮಾಡಿದೆ, ಬೆಂಗಳೂರು ಬೆಳಗಾವಿ ಸೂಪರ್ ಫಾಸ್ಟ್ ಎಕ್ಸ್ಪ್ರೆಸ್ಸು ಅಜ್ಜಂಪುರದಲ್ಲಿ ನಮ್ಮ ಟ್ರೈನ್ನ ಓವರ್ಟೇಕ್ ಮಾಡ್ಕೊಂಡು ಹೋಗ್ತಿದೆ ಗುರು. ಇವಾಗೊಂದು ನೋಡ್ಕೊಂಬಂದು ಒಂದು ಸಖತ್ತಾಗಿರೋ ಒಂದು ಓವರ್ಟೇಕ್. ಸ್ಲೋ ಆಗ್ಬಿಡ್ತಾ ಗಾಡಿಯಲ್ಲಿ. ನಾನು ಅಂದ್ಕೊಂಡಂಗೇನು ಅಷ್ಟು ಸ್ಪೀಡಾಗಿ ಏನು ಕ್ರಾಸ್ ಆಗಲಿಲ್ಲ ಟ್ರೈನು, ಪರವಾಗಿಲ್ಲ. ಈಗ ಓಕೆ, ನಮ್ಮ ಕೋಚಲ್ಲಿ ಆಲ್ಮೋಸ್ಟ್ ಎಲ್ಲ ಪ್ಯಾಸೆಂಜರ್ಸು ಮಲ್ಕೊಂಡಿದ್ದಾರೆ. ನಾನು ಜಾಸ್ತಿ ಹೊತ್ತು ಡಿಸ್ಟರ್ಬ್ ಮಾಡಲ್ಲ, ಡೋರ್ ಓಪನ್ ಮಾಡಿಕೊಂಡು. ಈಗ ನಾನು ಮಲ್ಕೊತೀನಿ. ಈಗ ಸಿಗೋಣ ನಾಳೆ ಬೆಳಿಗ್ಗೆ ಇಲ್ಲೇ ಆಗುತ್ತೆ. ಅಲ್ಲಿವರೆಗೂ ಗುಡ್ ನೈಟ್. ಸೊ ಗುಡ್ ಮಾರ್ನಿಂಗ್ ಗೈಸ್. 489 ಕಿಲೋಮೀಟ್ರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟ್ರಾಗಿದೆ ಈಗ ತೊರಂಗಲ್ ಜಂಕ್ಷನ್ಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಬೆಳಗಿನ ಜಾವ 6:33 ಆದರೆ ಬಂದೈತ್ರಿ. ಈಗ 7:16, ಟೋಟಲ್ 43 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು ಇಲ್ಲಿ 2 ನಿಮಿಷ ಹಾಲ್ಟ್ ಕೊಟ್ಟಿದೆ. ತೊರಂಗಲ್ ಜಂಕ್ಷನ್ ಬರುತ್ತೆ, ಸಂದೂರು ತಾಲೂಕು, ಬಳ್ಳಾರಿ ಡಿಸ್ಟ್ರಿಕ್ಟಲ್ಲಿ, ಸೌತ್ ವೆಸ್ಟರ್ನ್ ರೈಲ್ವೆ ಹುಬ್ಬಳ್ಳಿ ಡಿವಿಷನ್ ಅಂಡರಲ್ಲಿ ಬರುತ್ತೆ ಈ ರೈಲ್ವೆ ಸ್ಟೇಷನ್ನು. ಮತ್ತು ನಮ್ಮ ಟ್ರೈನಿನ ಬಗ್ಗೆ ಮಾತಾಡಬೇಕು ಅಂದರೆ ಯಶವಂತಪುರ ಸಿಂಧನೂರು ಎಕ್ಸ್ಪ್ರೆಸ್ ಬಗ್ಗೆ. ಈ ಟ್ರೈನಿನ ಇದೆಲ್ಲ ಟೋಟಲ್ 623 ಕಿಲೋಮೀಟ್ರ್ ಕವರ್ ಮಾಡುತ್ತೆ. 623 ಕಿಲೋಮೀಟ್ರ್ ಕವರ್ ಮಾಡೋಕ್ಕೆ ಈ ಟ್ರೈನ್ ತೊಗೊಳುತ್ತೆ 14 ಗಂಟೆ 30 ನಿಮಿಷ, 14 hours 30 minutes ತೊಗೊಳುತ್ತೆ ಬೆಂಗಳೂರಿಂದ ಸಿಂಧನೂರಿಗೆ ಹೋಗಲಿಕ್ಕೆ. ಟೋಟಲ್ ಅವರ್ಸ್ ಬಗ್ಗೆ ನಾವು ಮಾತಾಡಬೇಕು ಅಂದರೆ 41 hours ಇದೆ. ಅಂದರೆ 41 ಕಡೆ ನಿಲ್ಲುತ್ತೆ ನಮ್ಮ ಯಶವಂತಪುರ ಸಿಂಧನೂರು ಎಕ್ಸ್ಪ್ರೆಸ್ಸು. ಇಲ್ಲೂ ಎಷ್ಟು ಜನ ಪ್ಯಾಸೆಂಜರ್ಸ್ ಡಿಬೋರ್ಡ್ ಮಾಡಿದ್ದಾರೆ ತೊರಂಗಲ್ ಜಂಕ್ಷನಲ್ಲಿ.
Gangavati has arrived on platform number 1. 521 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಬಂದೈತ್ರಿ ಈಗ ಹೊಸಪೇಟೆ ಜಂಕ್ಷನ್ಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಬೆಳಗ್ಗೆ 7:35 ಆದರೆ ಬಂದೈತ್ರಿ ಈಗ 7:58. ಟೋಟಲ್ 23 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು ಇಲ್ಲಿ 10 ನಿಮಿಷ ಹಾಲ್ಟ್ ಇದೆ. 10 ನಿಮಿಷ ಹಾಲ್ಟ್ ಏನಕ್ಕೆ ಅಂದರೆ ನಮ್ಮ ಟ್ರೈನಿಗೆ ಲೋಕೋ ಪೈಲಟು ಮತ್ತು ಟ್ರೈನ್ ಮ್ಯಾನೇಜರ್ ಚೇಂಜ್ ಆಗ್ತಾರೆ. ಬನ್ನಿ ಈಗ ನಮ್ಮ ಟ್ರೈನಿಂದು ಕೋಚ್ ಪೊಸಿಷನ್ ಫೇರ್ ಬಗ್ಗೆ ಮಾತಾಡಬೇಕು ಅಂದರೆ ಈ ಟ್ರೈನಲ್ಲಿ 7 ಜನರಲ್ ಕ್ಲಾಸು, 7 ಸ್ಲೀಪರ್ ಕ್ಲಾಸ್, 2 ಥರ್ಡ್ AC ಜೊತೆ ಓಡುತ್ತೆ. ನೀವೇನಾದ್ರು ಈ ಟ್ರೈನಲ್ಲಿ ಎಂಟು ಜರ್ನಿ ಮಾಡ್ತೀರಾ ಅಂದರೆ ಬೆಂಗಳೂರಿಂದ ಸಿಂಧನೂರಿಗೆ ಜನರಲಲ್ಲಿ 215 ರೂಪಾಯಿ ಆಗುತ್ತೆ, ಸ್ಲೀಪರಲ್ಲಿ 370 ರೂಪಾಯಿ, ಥರ್ಡ್ AC ಕೋಚಲ್ಲಿ 985 ರೂಪಾಯಿ ಆಗುತ್ತೆ ಬೆಂಗಳೂರಿಂದ ಸಿಂಧನೂರಿಗೆ. ಕಣ್ಣು ನೆಗರಿಲ್ಲ ನೋಡ್ರಿ, ಕಣ್ಣಿಲ್ಲ ಮುತ್ಯ ಕೂಡ ಒಂದು 5 ರೂಪಾಯಿ ಧರ್ಮ ಮಾಡ್ರಿ ಅಂದ. ನಮಗೇನು ಹೊಲ ಬೇಕಾಗಿಲ್ಲ, ಮನೆ ಬೇಕಾಗಿಲ್ಲ, ನೀವು ಒಂದು 5 ರೂಪಾಯಿ ಭಿಕ್ಷಾ ಕೊಟ್ಟರೆ ಸಾಕು. ನಮ್ಮ ಟ್ರೈನು ಹೊಸಪೇಟೆಯಿಂದ ಹೊರಟಾದ್ಮೇಲೆ ಫುಲ್ ಖಾಲಿ ಇದೆ ಗುರು. ನಮ್ಮ ಸ್ಲೀಪರ್ ಕೋಚಿಂದು S4 ಕೋಚಿದು ಫುಲ್ ಖಾಲಿ ಇದೆ. ಈಗ ನಮ್ಮ ಟ್ರೈನ್ ಎಂಟ್ರಾಗಿದೆ ಈಗ ಮುನಿರಾಬಾದ್ಗೆ. ಆ್ಯಕ್ಚುಲಿ ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಬೆಳಗ್ಗೆ 7:54 ಆದರೆ ಬಂದಿದೆ 8:24. ಟೋಟಲ್ 30 ನಿಮಿಷ ಡಿಲೇಯಿಂದ ನಮ್ಮ ಟ್ರೈನ್ ಬಂದಿದೆ ಮುನಿರಾಬಾದ್ ರೈಲ್ವೆ ಸ್ಟೇಷನ್ ಪ್ಲಾಟ್ಫಾರ್ಮ್ ನಂಬರ್ 2ಗೆ. ನೀವೇನಾದ್ರು ಉಳಿಗೆ ಅಮ್ಮನ ಟೆಂಪಲ್ಗೆ ಹೋಗಬೇಕು ಅನ್ನೋದಿದ್ರೆ ಉಳಿಗೆ ಅಮ್ಮನ ದೇವಿ ಟೆಂಪಲ್ಗೆ ದೇವಸ್ಥಾನಕ್ಕೆ ನೀವು ಇಲ್ಲಿಂದ ಅಪ್ರಾಕ್ಸಿಮೇಟ್ಲಿ ಒಂದು 950ಇಂದ 1 ಕಿಲೋಮೀಟರ್ ಏನೋ ಆಗ್ತದೆ ರೈಲ್ವೆ ಸ್ಟೇಷನಿಂದ ದೇವಸ್ಥಾನಕ್ಕೆ. ಇವಾಗ ಟೈಮ್ ಆಗ್ತಾ ಬರ್ತಿದೆ ಬೆಳಗ್ಗೆ 8:40. ನಮ್ಮ ಸಿಂಧನೂರು ಎಕ್ಸ್ಪ್ರೆಸ್ ಬಂದಿದೆ ಈಗ ಗಿಣಿಗೇರಾ ಜಂಕ್ಷನ್ಗೆ. ಆ್ಯಕ್ಚುಲಿ ನಮ್ಮ ಸಿಂಧನೂರು ಎಕ್ಸ್ಪ್ರೆಸ್ಸು ಗಿಣಿಗೇರಾಗೆ ಬರೋ ಟೈಮಿಂಗ್ ಇರೋದು ಬೆಳಗ್ಗೆ 8:25. ಟೋಟಲ್ 15 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು ಇಲ್ಲಿ 5 ನಿಮಿಷ ಹಾಲ್ಟ್ ಇದೆ. 5 ನಿಮಿಷ ಹಾಲ್ಟ್ ಏನಕ್ಕೆ ಅಂದರೆ ಇಲ್ಲಿ ಲೋಕೋಮೋಟಿವ್ನ ರಿವರ್ಸಲ್ ಆಗುತ್ತೆ. ನಾವು ಬಂದಿದ್ದು ಇಷ್ಟ ತನಕ ಈ ಕಡೆ ವಾಪಸ್ ಇದೇ ಡೈರೆಕ್ಷನಲ್ಲಿ ಹೋಗ್ತೀವಿ. ಅದಕ್ಕೋಸ್ಕರ ಇಲ್ಲಿ 5 ನಿಮಿಷ ಹಾಲ್ಟ್ ಕೊಟ್ಟಿದ್ದಾರೆ ಲೋಕೋಮೋಟಿವ್ ರಿವರ್ಸಲ್ಗೆ.
ನರಸಾಪುರ ಹುಬ್ಬಳ್ಳಿ ಅಮರಾವತಿ ಎಕ್ಸ್ಪ್ರೆಸ್. ಮತ್ತು ನಮ್ಮ ಟ್ರೈನಿಂದು ಕೋಚಿಂದು ಯಾವ ಮ್ಯಾನುಫ್ಯಾಕ್ಚರ್ ಆಗಿರೋದು ಅಂತ ತೋರ್ಸೋಕೆ ಹೋದರೆ, ಈಗ ನಾನು ಟ್ರಾವೆಲ್ ಮಾಡ್ತಾ ಇರೋದೇ S4 ಕೋಚಲ್ಲಿ. S4 ಕೋಚಲ್ಲಿ 2020 ಮ್ಯಾನುಫ್ಯಾಕ್ಚರ್ ಆಗಿರೋ ಇದೆ ಕೊಟ್ಟಿದ್ದಾರೆ ಇಲ್ಲಿ. ಮತ್ತು ಇದು 2026 ಮ್ಯಾನುಫ್ಯಾಕ್ಚರ್ ಆಗಿರೋ ಕೋಚು. 2026 ಮ್ಯಾನುಫ್ಯಾಕ್ಚರ್ ಆಗಿರೋ ಕೋಚು, ಅದರಿಂದನೂ ಅಷ್ಟೇ 2026 ಮ್ಯಾನುಫ್ಯಾಕ್ಚರ್ ಆಗಿರೋ ಕೋಚು. ಆಲ್ಮೋಸ್ಟು ಜನ್ರಲ್ಲು ಅಷ್ಟೇ, ನಾನು ನೆನ್ನೆ ಟ್ರಾವೆಲ್ ಮಾಡಿದಾಗ ನಾನು ನೋಡಿದೆ ಎಲ್ಲ 2026 ಮ್ಯಾನುಫ್ಯಾಕ್ಚರ್ ಕೋಚಸ್ಸೇ ಇದು. ಆದರೆ ನನ್ನ ಕೋಚ್ ಮಾತ್ರ 2020 ಕೊಟ್ಟಿದ್ದಾರೆ ಗುರು. ಇದು 2000 ಮಾತ್ರ. ಅದು ಹಿಂದ್ಗಡೆಯಿಂದ 3 ಸ್ಲಿಪ್ಪರ್ ಇದೆ, 3 ಸ್ಲಿಪ್ಪರ್ ಅಷ್ಟೇ, S7, S6, S5 2026. ಮತ್ತು ನಾನು ಟ್ರಾವೆಲ್ ಮಾಡಿದ್ದು ಜನರಲ್ ಕೋಚ್, ಅದು ಅಷ್ಟೇ 26 ಮ್ಯಾನುಫ್ಯಾಕ್ಚರ್ ಕೋಚು. ಮತ್ತು ಇದು S3 ನೋಡಿ 2019 ಮ್ಯಾನುಫ್ಯಾಕ್ಚರ್ ಕೋಚ್. ಇದು ಹಿಂದ್ಗಡೆ ಎಷ್ಟು ಬರೀ ಲಾಸ್ಟ್ 3 ಸ್ಲಿಪ್ಪರ್ ಮಾತ್ರ 26 ಇದೆ. S4, S3, S2 ಕೂಡ 2019 ಮ್ಯಾನುಫ್ಯಾಕ್ಚರ್ ಕೋಚಸ್ ಕೊಟ್ಟಿದ್ದಾರೆ, ನೋಡ್ಬೋದು ನೋಡಿ. ಇದು S1 ಕೋಚು, S1 2025 ಮ್ಯಾನುಫ್ಯಾಕ್ಚರ್ ಕೋಚು. ಅಂದರೆ S5, S4, S3, S2 2019. ಇಲ್ಲ, ನನ್ನ ಕೋಚು S4, S2020 ಕೊಟ್ಟಿದ್ದಾರೆ. ಇದು 2025 ಮ್ಯಾನುಫ್ಯಾಕ್ಚರ್ ಕೋಚು. ಇದು ಥರ್ಡ್ AC. ಅಲ್ಲ, ಥರ್ಡ್ AC ನೋಡಿ B2 ಕೋಚು, ಅದು 2013 ಮ್ಯಾನುಫ್ಯಾಕ್ಚರ್ ಕೋಚಸ್ ಕೊಟ್ಟಿದ್ದಾರೆ. ವಾವ್, ಸ್ಲೀಪರ್ಗೆ ಒಂದು ಕಡೆ ಓಕೆ 19 ಮೇಡ್ ಕೋಚಸ್ ಇದೆ. ಇದು ನೋಡಿ 2013 ಕೊಟ್ಟಿದ್ದಾರೆ. ವಾ, ಇದು 2014 ಮೇಡ್ ಕೋಚಸ್ಸು, ಥರ್ಡ್ AC B1. ವಾ, ಮತ್ತು ಇದು ಲಾಸ್ಟಲ್ಲಿ ಬಂದಿದ್ದೀನಿ ಜನರಲ್ಲು ನೋಡಿ 2026 ಮ್ಯಾನುಫ್ಯಾಕ್ಚರ್ ಕೋಚಸ್ ಇದೆ. ಇದು ಜನರಲ್ಲು. ಮತ್ತು ಅದು ಜನರಲ್ಲು 2022 ಕೊಟ್ಟಿದ್ದಾರೆ. ಮತ್ತು ಆ ಜನರಲ್ 26 ಮ್ಯಾನುಫ್ಯಾಕ್ಚರ್ ಕೋಚ್. ಯಾಕಂದರೆ ಕಲರ್ ನೋಡಿ ಕಣ್ಣು ಹಿಡಿದ್ಬಿಡ್ಬೋದು. ಇದು ಈ ವರ್ಷ ಮ್ಯಾನುಫ್ಯಾಕ್ಚರ್ ಆಗಿರೋದು, ಇದು ಹಳೇದು. ಕಲರ್ ನೋಡ್ಕೊಳ್ಳಿ ಯಾವ ಥರ ಇದೆ ಅಂತ. ಈ ಕಲರ್ ನೋಡಿ, ಈ ಕಲರ್ ನೋಡಿ, ಎರಡೂ ಗೊತ್ತಾಗ್ಬಿಡುತ್ತೆ ಯಾವ ಥರ ಕಾಣಿಸ್ತಿದೆ ಅಂತ. ಅಲ್ಲೇ ನಮ್ಮ ಟ್ರೈನಿಗೆ ಸಿಗ್ನಲ್ ಕೂಡ ಸಿಕ್ಕಿದೆ, ಆದರೆ ಇನ್ನೂ ಹೊರಡ್ತಿಲ್ಲ ಗಾಡಿ. ಲೋಕೋ ರಿವರ್ಸ್ಗಳು ಕೂಡ ಆಯಿತು, ಎಲ್ಲ ಆಯಿತು. 2013 ಮ್ಯಾನುಫ್ಯಾಕ್ಚರ್ ಆಗಿರೋ ಥರ್ಡ್ AC B2 ಕೋಚ್ ಇಂಟೀರಿಯರ್ ನೋಡ್ಕೊಂಬರೋಣ ಬನ್ನಿ, ಯಾಕೆ ಏನೇನು ಫೆಸಿಲಿಟೀಸ್ ಇದೆ ಇದರಲ್ಲಿ ಅಂತ. ನೋಡ್ಬೋದು, ಎಂಟ್ರಾಗ್ತಿದ್ದಂಗೆ ಇಲ್ಲಿ ಇದೆ. ಹಾಂ, ನೋಡ್ಬೋದು ಥರ್ಡ್ AC ಇದು ಮ್ಯಾನುಫ್ಯಾಕ್ಚರರ್ ಇಯರು 13. ಒಂದು ಚಾರ್ಜಿಂಗ್ ಸಾಕೆಟ್ ಇದೆ, 2 ಚಾರ್ಜಿಂಗ್ ಸಾಕೆಟ್ ಕೊಟ್ಟಿದ್ದಾರೆ ಗುರು. ಇಲ್ಲಿಲ್ಲ, ಇಲ್ಲೇನಿಲ್ಲ, ಬರೀ ನಿಮಗೆ ಥರ್ಡ್ AC ಇದರಲ್ಲಿ 2 ಚಾರ್ಜಿಂಗ್ ಸಾಕೆಟ್ ನೋಡಲಿಕ್ಕೆ ಸಿಗುತ್ತೆ. ಮತ್ತು ಒಂದು ಲೋವರು, ಮಿಡಲ್, ಅಪ್ಪರು, ಲೋವರು, ಮಿಡಲು, ಅಪ್ಪರು, ಮತ್ತು ಒಂದು ಲೋವರು, ಅಪ್ಪರು. ಲೋವರ್ ಬರ್ತಲ್ಲಿ ಚಾರ್ಜಿಂಗ್ ಸಾಕೆಟ್ ಇಲ್ಲ. ಹಾಂ ಗುರು, ಸೈಡ್ ಲೋವರಲ್ಲಿ, ಸೈಡ್ ಅಪ್ಪರಲ್ಲಿ ಚಾರ್ಜಿಂಗ್ ಸಾಕೆಟ್ ಇಲ್ಲ ಗುರು 2013 ಮ್ಯಾನುಫ್ಯಾಕ್ಚರ್ ಕೋಚರ್ಸಲ್ಲಿ. ಅಲ್ಲೇ ಕೋಚಿಗೆ ಕೊಟ್ಟಿದ್ದಾರೆ ಸಿಂಧನೂರು ಎಕ್ಸ್ಪ್ರೆಸ್ಗೆ. ಮತ್ತು ನಮ್ಮ ಟ್ರೈನ್ ಅಲ್ಲೇ ಡಿಪಾರ್ಟ್ ಕೂಡ ಆಯಿತು. ಗಿಣಿಗೆರೆ ಜಂಕ್ಷನ್ ಪ್ಲ್ಯಾಟ್ಫಾರ್ಮ್ ನಂಬರ್ 1 ಇಲ್ಲೂ ಪ್ಲ್ಯಾಟ್ಫಾರ್ಮ್ ಇದೆ, ಆ ಕಡೆಯೂ ಪ್ಲ್ಯಾಟ್ಫಾರ್ಮ್ ಇದೆ.
ನಮ್ಮ ಯಶವಂತಪುರ ಸಿಂಧನೂರು ಎಕ್ಸ್ಪ್ರೆಸ್ ಬಂದಿದೆ ಈಗ ಬುದ್ದುಗುಪ್ಪಗೆ. ಆ್ಯಕ್ಚುಲಿ ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಬೆಳಗ್ಗೆ 8 ಗಂಟೆ 45 ನಿಮಿಷಕ್ಕೆ, ಆದರೆ ಬಂದೈತ್ರಿ ಈಗ 9 ಗಂಟೆ 40 ನಿಮಿಷ. 55 ನಿಮಿಷ ಡಿಲೇಯಿಂದ ಬಂದಿದ್ವಿ, ಮತ್ತು 1 ನಿಮಿಷ ಹಾಲ್ಟ್ ಇರೋದು ಕೂಡ. ಅಲ್ಲೇ ನಮ್ಮ ಟ್ರೈನ್ ಕೂಡ ಡಿಪಾರ್ಟ್ ಆಗಿದೆ ಬುದ್ದುಗುಪ್ಪದಿಂದ. ಐನೂರ 56 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟ್ರಾಗಿದೆ ಈಗ ಜಬಲ್ಗುಡ್ಡಾಗೆ. ಸ್ಟೇಷನ್ ಕೊಡು JBGD. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಬೆಳಗ್ಗೆ 8 ಗಂಟೆ 59 ನಿಮಿಷಕ್ಕೆ, ಅದರ ಬಂಡೆ ಐತ್ರಿ ಈಗ 9 ಗಂಟೆ 49 ನಿಮಿಷ. ಟೋಟಲ್ 50 ನಿಮಿಷ ಡಿಲೇಯಿಂದ ಬಂದಿದ್ದೀವಿ, ಮತ್ತು ಇಲ್ಲಿ 2 ನಿಮಿಷ ಹಾಲ್ಟ್ ಇದೆ ಗುರು. ಈ ಜಬಲ್ಗುಡ್ಡ ಬರುತ್ತೆ ಕೊಪ್ಪಳ ಡಿಸ್ಟ್ರಿಕ್ಟಲ್ಲಿ, ಸೌತ್ ವೆಸ್ಟರ್ನ್ ರೈಲ್ವೆ ಹುಬ್ಳಿ ಡಿವಿಷನ್ ಅಂಡರಲ್ಲಿ ಬರುತ್ತೆ ಈ ರೈಲ್ವೆ ಸ್ಟೇಷನ್ನು. ಆದರೆ ರೈಲ್ವೆ ಸ್ಟೇಷನ್ ಮಾತ್ರ ಎಷ್ಟು ಚೆಂದ ಇದೆ ನೋಡಿ. 1 ನಿಮಿಷ ಹಾಲ್ಟ್ ಇರೋದು, ಅಲ್ಲೇ ಡಿಪಾರ್ಟ್ ಕೂಡ ಸಹ ಆದ್ವಿ. ಎಷ್ಟು ಚೆಂದ ಇದೆ ನೋಡಿ ರೈಲ್ವೆ ಸ್ಟೇಷನು ಜಬಲ್ಗುಡ್ಡ. ಸುತ್ತಮುತ್ತ ಎಲ್ಲ ಬರೀ ಗುಡ್ಡಗಳೇ ಇದೆ. ಐನೂರ 77 ಕಿಲೋಮೀಟರ್ ಕವರ್ ಆದಮೇಲೆ ನಮ್ಮ ಯಶವಂತಪುರ ಸಿಂಧನೂರು ಎಕ್ಸ್ಪ್ರೆಸ್ ಬಂದಿದೆ ಈಗ ಗಂಗಾವತಿಗೆ. ಆ್ಯಕ್ಚುಲಿ ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಬೆಳಗ್ಗೆ 9 ಗಂಟೆ 33 ನಿಮಿಷಕ್ಕೆ, ಅದರ ಬಂದೈತ್ರಿ ಈಗ
10 ಗಂಟೆ 13 ನಿಮಿಷ, ಟೋಟಲ್ 40 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಮತ್ತು ಇಲ್ಲಿ 2 ನಿಮಿಷ ಹಾಲ್ಟಿಗೆ ಕೊಟ್ಟಿದ್ದಾರೆ. ಇಲ್ಲಿ ಎಷ್ಟು ಜನ ಪ್ಯಾಸೆಂಜರ್ಸ್ ಡಿಬೋರ್ಡ್ ಮಾಡಿದ್ದಾರೆ ಗಂಗಾವತಿ ರೈಲ್ವೆ ಸ್ಟೇಷನ್. ಸ್ಟೇಷನ್ ಕೋಡು GNVT. ಯಾರ್ಯಾರು ಗಂಗಾವತಿಯಿಂದ ನೋಡ್ತಾ ಇದ್ದೀರಾ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಫುಲ್ ಕೋಚ್ ಖಾಲಿ ಇದೆ ಗುರು. ನಮ್ಮ 2-3 ಜನ ಏನೋ ಇದ್ರಲ್ಲ ನಮ್ಮ ಕೋಚಲ್ಲಿ, ಅವರೂ ಡಿಬೋರ್ಡ್ ಮಾಡಿದ್ದಾರೆ. ಈಗ ಈ ಕೋಚಲ್ಲಿ ನಾನು ಒಬ್ಬನೇ ಟ್ರಾವೆಲ್ ಮಾಡ್ತಾ ಇರೋದು. ಈಗ ನೋಡಿ ಇಲ್ಲಿ ICF MT ರೇಕ್ ಕೂಡ ಸಹ ಇಲ್ಲಿ ನಿಂತಿದೆ. ವಾವ್, ನೋಡಿ ಇಲ್ಲಿ ಹುಬ್ಬಳ್ಳಿ ಗಾಜಿಪುರ್ ಸಿಟಿ ಸ್ಪೆಷಲ್ ರೇಕ್ನ ತೊಗೊಂಬಂದು ಇಲ್ಲಿ ಪಾರ್ಕ್ ಮಾಡಿದ್ದಾರೆ ಗಂಗಾವತಿ ರೈಲ್ವೆ ಸ್ಟೇಷನಲ್ಲಿ. ಹುಬ್ಬಳ್ಳಿ ಗಾಜಿಪುರ್ ಸಿಟಿ. ನೋಡಿ ಲಿಟ್ರಲಿ ಒಂದು ಎಲೆಕ್ಟ್ರಿಫೈಡ್ ಲೈನ್ಸು ವಯರ್ಸು ನಿಮಗಿಲ್ಲಿ ಕಾಣೋದಿಲ್ಲ. ವಾವ್ ಯಾರ್, ನಮ್ಮ SWR ಡಿವಿಷನಲ್ಲಿ ನಾನ್ ಎಲೆಕ್ಟ್ರಿಫೈಡ್ ರೂಟ್ ಕೂಡ ಸಹ ಇನ್ನೂ ಇದೆ. ಅಂದರೆ ಒಂದು ಪೋಲು ಮತ್ತು ಒಂದು ಎಲೆಕ್ಟ್ರಿಕ್ ವೈರ್ ಕೂಡ ಸಹ ಇಲ್ಲಿ ಕಾಣೋದಿಲ್ಲ ನಿಮಗೆ ಈ ರೂಟಲ್ಲಿ. ಅದು ಸಿಂಧನೂರು ಗಿಣಿಗೆರ ರೂಟಲ್ಲಿ. ಆರುನೂರ 3 ಕಿಲೋಮೀಟ್ರ್ ಕವರ್ ಆದಮೇಲೆ ನಮ್ಮ ಟ್ರೈನ್ ಎಂಟ್ರಾಗಿದೆ ಈಗ ಕರಟಗಿಗೆ. ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಬೆಳಿಗ್ಗೆ 10 ಗಂಟೆ 13 ನಿಮಿಷಕ್ಕೆ. ಆದರೆ ಬಂಡೆ ಈಗ 10 ಗಂಟೆ 53 ನಿಮಿಷ, ಟೋಟಲ್ 40 ನಿಮಿಷ ಡಿಲೇಯಿಂದ ನಮ್ಮ ಟ್ರೈನ್ ಬಂದಿದೆ ಕರಟಗಿ ರೈಲ್ವೆ ಸ್ಟೇಷನ್ಗೆ. ಆ್ಯಕ್ಚುಲಿ ಮುಂಚೆ ಈ ಟ್ರೈನ್ ಏನಿತ್ತಲ್ಲ ಯಶವಂತಪುರ ಸಿಂಧನೂರು ಎಕ್ಸ್ಪ್ರೆಸ್ಸು, ಮುಂಚೆ ಇದ್ದಿದ್ದು ಯಶವಂತಪುರ ಕರಟಗಿ ಎಕ್ಸ್ಪ್ರೆಸ್. ಆಮೇಲೆ ಸಿಂಧನೂರು ರೈಲ್ವೆ ಸ್ಟೇಷನ್ ಇನಾಗ್ರೇಟ್ ಮಾಡಿದ್ರು. ಆಮೇಲೆ ಈ ಟ್ರೈನ್ನ ಅಲ್ಲಿಗೆ ಎಕ್ಸ್ಟೆಂಡ್ ಮಾಡಿದ್ದಾರೆ, ಯಶವಂತಪುರ ಸಿಂಧನೂರು ಎಕ್ಸ್ಪ್ರೆಸ್ಸು. ಅಂದರೆ ನೋಡೋಣ ಇಲ್ಲೂ ಎಷ್ಟು ಜನ ಪ್ಯಾಸೆಂಜರ್ ಡಿಬೋರ್ಡ್ ಮಾಡಿದ್ದಾರೆ. ಆದರೆ ಈ ರೂಟ್ ಏನಿದೆಯಲ್ಲ ಫುಲ್ಲು ಸಕ್ಕತ್ತಾಗಿದೆ ಗುರು. ನೀವೇನೋ ಈ ರೂಟಲ್ಲಿ ಒಂದು ಸತಿನಾದ್ರು ಟ್ರಾವೆಲ್ ಮಾಡಲೇಬೇಕು. ಫುಲ್ ಸೈಲೆಂಟಾಗಿದೆ, ಸುತ್ತಮುತ್ತ ಫುಲ್ ಗ್ರೀನರಿ. ಎಷ್ಟು ಜನ ಪ್ಯಾಸೆಂಜರ್ ಕೂಡ ಸಹ ಇಲ್ಲಿ ಡಿಬೋರ್ಡ್ ಮಾಡಿದ್ದಾರೆ ಕರಟಗಿ ರೈಲ್ವೆ ಸ್ಟೇಷನಲ್ಲಿ. ಈ ರೂಟ್ ಏನೇನಿದೆಯಲ್ಲ ಗಿಣಿಗೆರೆಯಿಂದ ಸಿಂಧನೂರು ಸೆಕ್ಷನಲ್ಲಿ ಎಲ್ಲ ಸ್ಟೇಷನಲ್ಲಿ ಬರೀ ಒಂದೊಂದೇ ಸ್ಟಾಲ್ಸ್ ಓಪನ್ ಇದ್ದಾವೆ. ಅದು ಒಂದೊಂದು ಸ್ಟಾಲ್ಸ್ ಓಪನ್ ಕೂಡ ಸಹ ಇಲ್ಲ. ಈಗ ಗಂಗಾವತಿಲಿ ನೋಡಿದೆ, ಗಂಗಾವತಿಲಿ ಸ್ಟಾಲ್ ಓಪನ್ ಇರಲಿಲ್ಲ. ಮತ್ತು ಇಲ್ಲಿ ಕರಟಗಿ ಇದೆ, ಕರಟಗಿಲೂ ಸ್ಟಾಲ್ಸ್ ಓಪನ್ ಇಲ್ಲ. ಒಂದು ಡೆಮೋ ರೇಕ್ ನಿಂತಿದೆ ನೋಡಿ. ಮತ್ತು ಇಲ್ಲೊಂದು AC 3 ಟೈರ್ ಮಿಕ್ಸ್ಡ್ ಅಪ್ ಕೋಚಸ್ನ ಇಲ್ಲಿ ಕರಟಗಿಲಿ ಪಾರ್ಕ್ ಮಾಡಿದ್ದಾರೆ ನೋಡಿ. ಅಲ್ಲೊಂದು ಸ್ಟಾಲ್ ಕೂಡ ಸಹ ಇದೆ, ಅದು ಓಪನ್ ಇಲ್ಲ. ಅದೊಂದೇ ಸ್ಟಾಲ್ ಇರೋದು ಕರಟಗಿಲಿ. ಪ್ಲ್ಯಾಟ್ಫಾರ್ಮ್ ನಂಬರ್ 1ಗೆ ನಮ್ಮ ಟ್ರೈನ ಕರ್ಸ್ಕೊಂಡಿದ್ರು, ನೋಡ್ಬೋದು. ಫುಲ್ಲು ಗ್ರೀನ್ರಿ ಇದೆ, ಎಷ್ಟು ಸೈಲೆಂಟಾಗಿದೆ ಗೊತ್ತಾ ರೈಲ್ವೆ ಸ್ಟೇಷನ್ ಅಂತೂ. ಸ್ವಲ್ಪ ಹೊತ್ತಲ್ಲಿ ನಾವು ರೀಚ್ ಆಗ್ತೀವಿ ಇಲ್ಲಿ ಸಿಂಧನೂರಿಗೆ.
ಸಿಂಧನೂರು ರೀಚ್ ಆಗೋಕ್ಕಿಂತ ಮುಂಚೆ ನಮ್ಮ ಟ್ರೈನಿಂದು ಕೋಚ್ ನೀಟ್ನೆಸ್ ಮತ್ತು ಮೇಂಟೆನೆನ್ಸ್ ಅದೇ ಯಾವ ಥರ ಇದೆ ಅಂತ ನಿಮ್ಗೆ ತೋರಿಸ್ಬೇಕಲ್ವಾ. ನೋಡ್ಬೋದು ಎದುರುಗಡೆ ಮಿರರ್ ನೀಟ್ ಆ್ಯಂಡ್ ಕ್ಲೀನಾಗಿದೆ, ಸ್ಲೀಪರ್ ಕ್ಲಾಸಿಂದು. ಮತ್ತು ಇದು ಅಷ್ಟೇ ವಾಟರ್ ಬರ್ತಿದೆ ಗುರು. ಮತ್ತು ಒಂದು ಡಸ್ಟ್ಬಿನ್ ಇದೆ, ಮತ್ತು ಇಲ್ಲೊಂದು ಫೈರ್ ಎಕ್ಸ್ಟಿಂಗ್ವಿಷರ್. ಆ್ಯಕ್ಚುಲಿ ಇಲ್ಲೊಂದು ಡಸ್ಟ್ಬಿನ್ ಇರಬೇಕಾಯ್ತು, ಡಸ್ಟ್ಬಿನ್ ಇಲ್ಲ. ಮತ್ತು 2 ಇಂಡಿಯನ್ ಸ್ಟೈಲ್ ವಾಶ್ರೂಮ್ ಇದೆ. ಅದು S4 ಕೋಚು. ಆ್ಯಕ್ಚುಲಿ ನಂದು ಆ ಕೋಚು. ಈಗ ನಾನು ಬಂದಿದ್ದೆ S3 ಕೋಚ್ಗೆ. S4 ಕೋಚು ಅಷ್ಟೇ, ಅದು ಸ್ವಲ್ಪ ಗಲೀಜಾಗಿದೆ ಗುರು. ಬಂದಿದ್ದೀನಿ ಇಂಡಿಯನ್ ಸ್ಟೈಲ್ ವಾಶ್ರೂಮ್ಗೆ. ನೋಡ್ಬೋದು ಎದುರುಗಡೆ ಮಿರರ್ ಅಷ್ಟೇ, ಮಿರರ್ ನೀಟ್ ಆ್ಯಂಡ್ ಕ್ಲೀನ್ ಆಗಿದೆ. ಮತ್ತು ಇಲ್ಲಿದೆ ನೋಡಿ, ಟ್ಯಾಪೇ ಇಲ್ಲ ಗುರು ಇಲ್ಲಿ ವಾಶ್ರೂಮಲ್ಲಿ. ಟ್ಯಾಪ್ ಇಲ್ಲ ಇಲ್ಲಿ, ಟ್ಯಾಪ್ ಕಿತ್ಕೊಂಡು ಹೋಗಿದ್ದಾರೆ ನೋಡಿ. ಕೆಳಗಡೆ ನೀಟ್ನೆಸ್ ಗುರು. ಗೊಬ್ಬು ವಾಸನೆ ಬರ್ತಿದೆ, ಫಸ್ಟ್ ಆಚೆಗಳು ಹೋಗ್ತಿದ್ದೀವಿ. ಅದೇ ಟ್ಯಾಪೇ ಇಲ್ಲ ಗುರು ಇಲ್ಲಿ ನೋಡ್ಬೋದು. ಇದು ನೀರು ಬರ್ತಿದೆ ಗುರು. ಒಂದೊಂದು ವಾಶ್ರೂಮಲ್ಲಿ ಟ್ಯಾಪೇ ಇಲ್ಲ, ಅಲ್ಲ ನೆಲ್ಲಿನ ಕಿತ್ಕೊಂಡು ಹೋಗ್ತವ್ರೆ. ಅದು ಕವರ್ ಕಟ್ಟಿಟ್ಟಿದ್ದಾರೆ ಅದಕ್ಕೆ ನೋಡಿ. ವಾಶ್ರೂಮ್ ಒಳಗಡೆ ನೀಟಾಗಿಲ್ಲ, ಅದು ವಾಶ್ರೂಮ್ ಹೊರಗಡೆ ಸ್ವಲ್ಪ ಕ್ಲೀನಾಗಿದೆ ಅಂತ ಹೇಳ್ಬೋದು. ಒಂದು ಕಡೆ ಓಕೆ, ಆದರೆ ಫುಲ್ ನೀಟ್ ಅಂತ ನಾನು ಹೇಳೋಕ್ಕಾಗಲ್ಲ. ನಾನು ಬ್ಲಾಗ್ಸ್ ಎಲ್ಲ ನೋಡ್ತಿರ್ತೀನಿ, ನಮ್ಮ ಹಿಂದಿ ಬ್ಲಾಗ್ VS ಮೋನೋ ಆಗಿರ್ಬೋದು, ಮತ್ತು ರನ್ ಆನ್ ಟ್ರ್ಯಾಕ್ಸ್ ಬ್ಲಾಗ್ಸ್ ಎಲ್ಲ ನೋಡ್ತಾ ಇರ್ತೀನಿ. ಅದರಲ್ಲಿ ಬಿಹಾರ್ ಕಡೆಯಲ್ಲಿ ಈ ಥರ ಆ್ಯಕ್ಟ್ ಆಗಿರುತ್ತೆ ಗುರು. ಏನಿದು ನೋಡ್ತಾ ಇದ್ದೀರಲ್ಲ, ಈ ಥರ ನಾನು ಬಿಹಾರ್ ಕಡೆ ಹೋದಾಗ, ಬಿಹಾರ್ ಟ್ರೈನ್ಸ್ ಜರ್ನಿ ಮಾಡಿದಾಗ ನಾನು ನೋಡ್ತಿದ್ದೆ ಈ ಥರ ಆಗಿರೋದು. ನಾನು ಫಸ್ಟ್ ಟೈಮ್ ಅದು ಸೌತಲ್ಲಿ, ಅದು ನಮ್ಮ ಕರ್ನಾಟಕದಲ್ಲಿ ಈ ಥರ ಆಗಿರೋದು ನಾನು ಇವತ್ತೇ ನೋಡ್ತಾ ಇರೋದು. ಈಗ ನಾನು ಎಷ್ಟೊಂದು ಟ್ರೈನ್ ಜರ್ನಿ ನಾನು ಮಾಡಿದ್ದೆ, ಆದರೂ ನನಗೆ ಯಾವತ್ತೂ ಈ ಥರ ಸಿಕ್ಕಿರಲಿಲ್ಲ ಗುರು. ನೆಲ್ಲಿ ಕಿತ್ಕೊಂಡು ಹೋಗಿರೋದು. ನಾನು OBHS ಸ್ಟಾಫ್ನು ನಾನು ಮೀಟ್ ಮಾಡಿ ಮಾತಾಡಿದೆ. ಇವರು ಏನು ಸರ್ ಏನಕ್ಕೆ ಹಿಂಗಾಗಿದೆ ಅಂತ. ಅವ್ರು ಹೇಳೋದು ಸರ್ ಕಿತ್ಕೊಂಡು ಹೋಗಿರೋದು ಅಂತ ಹೇಳಿದ್ರು. ಜನಗಳು ಯಾವ ಥರ ಇದ್ದಾರೆ ಅಂದರೆ, ಒಂದು ಕಾಮನ್ ಸೆನ್ಸ್ ಇರಬೇಕು ಗುರು. ಸೆನ್ಸ್ ಇಲ್ದಲೇ ಕೆಲಸ ಮಾಡ್ತಾರೆ ಜನ. ಹೇಳಿದ್ರೆ ಮತ್ತು ಅದಕ್ಕೂ ಹುರ್ಕೊಂಡ್ಬಿಡ್ತಾರೆ. ನಿಜ ಹೇಳಿದ್ರೆ ಏನೂ ಮಾಡೋಕ್ಕಾಗಲ್ಲ. ಆಮೇಲೆ ನಮ್ಮ ಟ್ರೈನ್ ಯಾವುದೋ ಒಂದು ಸ್ಟೇಷನ್ ಹತ್ರನೂ ಬಂತು, ಗೋರೆಬೈಲ್ ಅಂತ. ನೆಕ್ಸ್ಟ್ ಸ್ಟೇಷನ್ನೇ ಬಂದ್ಬಿಟ್ಟು ನಮ್ಮದು ಸಿಂಧನೂರು. ಮುಂಚೆ ಗೋರೆಬೈಲ್ ಇರಲಿಲ್ಲ ಗುರು, ಕರೆಕ್ಟ್ ಅಲ್ಲ? ಸತಿ ನಾನು ICF ಜರ್ನಿ ಮಾಡಿದಾಗ ಗೋರೆಬೈಲ್ ಸ್ಟೇಷನ್ ಇರಲಿಲ್ಲ ನೋಡಿ. ವಾವ್, ಎಷ್ಟು ಸಕ್ಕತ್ತಾಗಿದೆ ನೋಡಿ ಗೋರೆಬೈಲ್ ರೈಲ್ವೆ ಸ್ಟೇಷನ್. ಇಲ್ಲೂ ಸ್ವಲ್ಪ ಜನ ಲೋಕಲ್ ಪ್ಯಾಸೆಂಜರ್ಸ್ ಬೋರ್ಡ್ ಮಾಡಿದ್ದಾರೆ ಗುರು ಸಿಂಧನೂರು ಹೋಗ್ಲಿಕ್ಕೆ. ಇನ್ನು ಗಿಣಿಗೆರೆಯಿಂದ ಹೊರಡುತ್ತಲ್ಲ ಗಾಡಿ, ಗಿಣಿಗೆರೆಯಿಂದ ಹೊರಟಾದ್ಮೇಲೆ ಸ್ವಲ್ಪ ಲೋಕಲ್ ಪ್ಯಾಸೆಂಜರ್ಸ್ ತುಂಬ ಜನ ಬೋರ್ಡ್ ಮಾಡ್ತಾರೆ. ಯಾಕೆಂದರೆ ಒಂದೊಂದು 5-10 ಕಿಲೋಮೀಟರ್ ಸ್ಟಾಪ್ಸ್ ಮಾತ್ರ ಇರುತ್ತೆ. ಸ್ವಲ್ಪ ರಿಸರ್ವೇಷನ್ ಅಂಥ ರಿಸರ್ವೇಷನ್ ಏನು ಫುಲ್ ಪ್ಯಾಕ್ ಅಂತೂ ಆಗಿರಲಿಲ್ಲ ಗಾಡಿ, ಖಾಲಿನೇ ಇತ್ತು. ಲೋಕಲ್ ಪ್ಯಾಸೆಂಜರ್ಸ್ ಬೋರ್ಡಿಂಗ್ ಅಂತೂ ಇದ್ದಾರೆ ಈ ರೂಟಲ್ಲಿ. ಇಲ್ಲೂ ಅಷ್ಟೇ. ಈಗ ನೆಕ್ಸ್ಟ್ ಸ್ಟಾಪೇ ಸಿಂಧನೂರು. ಇಲ್ಲಿಂದ ಒಂದು ಮ್ಯಾಕ್ಸಿಮಮ್ ಒಂದು 5-6 ಕಿಲೋಮೀಟ್ರ್ ಏನೋ ಇರುತ್ತೆ. ಅದಕ್ಕೆ ಇಲ್ಲೂ ಬೋರ್ಡಿಂಗ್ ಅಂತೂ ಇದೆ ಗುರು. ನಾನು ಹಿಂಗಂದೆ ಅಂತ ತಪ್ಪು ತಿಳ್ಕೊಂಬಿಡಿ, ಹಿಂಗೆ ತೋರಿಸ್ದೆ ಅಂತ. ಯಾಕಂದರೆ ಕಂಡೀಷನ್ ನಾವು ತೋರಿಸ್ಲೇಬೇಕು ಯಾವ ಥರ ಇದೆ. ಅಷ್ಟು ನನಗೆ ಅದು ತೋರಿಸಿದ್ರೆ ಹುರ್ಕೊತಾರೆ. ನಮ್ಮ ಟ್ರೈನ್ಸ್ನ ಕೆಟ್ಟದಾಗ ತೋರಿಸ್ತಾ ಇದ್ದಾನೆ. ನಾನು ಕೆಟ್ಟದಾಗ ನಾನು ತೋರಿಸ್ತಾ ಇಲ್ಲ, ಇರೋದು ಯಾವ ಥರ ಇದೆ ಅಂತ ನಾನು ನಿಮಗೆ ತೋರಿಸ್ತಾ ಇರೋದು ಕಂಡೀಷನ್. ನಿಮಗೆ ಬೇಜಾರಾಗಿದೆ ಸಾರಿ ಕೇಳ್ತೀನಿ, ಆದರೆ ಕಂಡೀಷನ್ ಅಂತೂ ಒಡಿಸ್ತಿದೆ ಗುರು. ಮತ್ತು ಸ್ವಲ್ಪ ಸಿವಿಕ್ ಸೆನ್ಸು ಮುಖ್ಯ ಟ್ರೈನ್ಸಲ್ಲಿ. ಎಷ್ಟು ರೈಲ್ವೇಸ್ ಮೇಲೆ ಎಲ್ಲರೂ ನಾವು ಡಿಪೆಂಡ್ ಆಗಿರೋಕೆ ಆಗಲ್ಲ. ಸ್ವಲ್ಪ ಸಿವಿಕ್ ಸೆನ್ಸ್ನೂ ಯೂಸ್ ಮಾಡಬೇಕು, ಮತ್ತು ನೀಟ್ನೆಸ್ ಅಷ್ಟೇ ನಾವು ಮೇಂಟೈನ್ ಮಾಡಬೇಕು. ಸೊ ಗೈಸ್ ಫೈನಲಿ ನಾವು ರೀಚ್ ಆಗಿದ್ದೀವಿ ಈಗ ಸಿಂಧನೂರಿಗೆ. ಆ್ಯಕ್ಚುಲಿ ಇಲ್ಲಿಗೆ ನಮ್ಮ ಟ್ರೈನ್ ಬರೋ ಟೈಮಿಂಗ್ ಇರೋದು ಬೆಳಿಗ್ಗೆ 10:55 ಆದರೆ ಬಂಡೆ ಐತ್ರಿ. ಈಗ 11:25 ಟೋಟಲ್ 30 ನಿಮಿಷ ಡಿಲೇಯಿಂದ ಬಂದಿದ್ದೀವಿ. ಇದರಲ್ಲೇ ಗೊತ್ತಾಗುತ್ತೆ ಟ್ರೈನ್ ಎಷ್ಟು ಪಂಕ್ಚುಯಲ್ ಆಗಿದೆ ಅಂತ. ಜರ್ನಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಓಕೆ ಇತ್ತು ಜರ್ನಿ ಎಕ್ಸ್ಪೀರಿಯೆನ್ಸು. ಮತ್ತು ನಾನು 1 ವರ್ಷ ಆದಮೇಲೆ ನಾನು ಸಿಂಧನೂರಿಗೆ ಬರ್ತಾ ಇರೋದು. ಸತಿ ಬಂದಿದ್ದೆ ICF ಬ್ರೇಕ್ ಇತ್ತು ಯಶವಂತಪುರ ಸಿಂಧನೂರಲ್ಲಿ. ಈಗ ಎರಡನೇ ಸತಿನೋ ನಾನು ಬರ್ತಾ ಇರೋದು ಸಿಂಧನೂರಿಗೆ. ಅವಾಗ ಎಷ್ಟು ಬಿಸಿಲಿತ್ತು, ಇವಾಗಲೂ ಅಷ್ಟೇ ಬಿಸಿಲಿದೆ ಗುರು. ನಾನೇನೋ ಸ್ವಲ್ಪ ಮಾನ್ಸೂನ್ ಅಲ್ವಾ, ಮಳೆ ಬರ್ಬೋದು ಅಂದ್ಕೊಂಡಿದ್ದೆ. ಯಾಕಂದರೆ ಹುಬ್ಬಳ್ಳಿ ಸೈಡು ನಾನು ವೆದರೆಲ್ಲ ಚೆಕ್ ಮಾಡಿದಾಗ ಸ್ವಲ್ಪ ಮಳೆ ಬರ್ತಿತ್ತು ಅಂತ ಹೇಳಿದರು. ನಮ್ಮ ಫ್ರೆಂಡು ಇವತ್ತು ಹರಿಪ್ರಿಯ ಎಕ್ಸ್ಪ್ರೆಸ್ಸಲ್ಲಿ ಟ್ರಾವೆಲ್ ಮಾಡ್ತಾ ಇದ್ದಾನೆ. ಅವನು ಹೇಳಿದ್ದ ಹುಬ್ಬಳ್ಳಿಲಿ ಮಳೆ ಇದೆ ಅಂತ. ನೋಡಿದ್ರೆ ಇಲ್ಲಿ ನೋಡಿ ಸಿಕ್ಕಾಬಟ್ಟೆ ಬಿಸಿಲಿದೆ ಸಿಂಧನೂರಲ್ಲಂತೂ. ಮತ್ತು ಈ ನೀಟ್ನೆಸ್ ಬಗ್ಗೆ ಮಾತಾಡಬೇಕು ಅಂದರೆ ಟ್ರೈನ್ ಅಷ್ಟು ನೀಟಾಗಿಲ್ಲ ಗುರು.
ವಾಶ್ರೂಮು ಒಳಗಡೆ ಅಂತೂ ಒರೆಸ್ತಿದೆ, ನೆಲ್ಲಿನೇ ಕಿತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇದೇನಂತ ಹೇಳೋದು ಜನಗಳಿಗೆ ಅಂತ ಗೊತ್ತಿಲ್ಲ. ಮತ್ತು ವಾಶ್ರೂಮ್ ಹೊರಗಡೆ ಸ್ವಲ್ಪ ನೀಟಾಗಿದೆ ಗುರು, ಫುಲ್ ನೀಟ್ ಅಂತ ನಾನು ಹೇಳೋಕ್ಕಾಗಲ್ಲ, ಆದರೆ ಓಕೆ ಅಂತ ಹೇಳ್ಬೋದು. ನೋಡ್ಬೋದು ಈಗ ಸಿಂಧುನವ್ರು ಆಚೆ ಕಡೆ ಬಂದಿದ ತಕ್ಷಣ ನಿಮ್ಗೆ ಇಲ್ಲಿ ಆಟೋ ಸರ್ವಿಸ್ ಎಲ್ಲ ಅವೈಲಬಲ್ ಇದೆ. ಮತ್ತು ಇಲ್ಲಿ ಪಾರ್ಕಿಂಗ್ ಕೂಡ ಸಹ ಇಲ್ಲಿ ನೋಡ್ಬೋದು, ಬೈಕ್ ಪಾರ್ಕಿಂಗು ಮತ್ತು ಕಾರ್ ಪಾರ್ಕಿಂಗು, ಈ ಆಟೋ ಎಲ್ಲ ನೋಡ್ಬೋದು. KGMದು WDP4 ಲೊಕೊಮೋಟಿವ್ನ ಸಿಂಧುನೂರು ಎಕ್ಸ್ಪ್ರೆಸ್ಸಿಂದ ಡಿಟ್ಯಾಚ್ ಮಾಡಿದ್ದಾರೆ. ಇದನ್ನ ತೊಗೊಂಡೋಗಿ ಫ್ರಂಟಲ್ಲಿ ಆ್ಯಡ್ ಮಾಡ್ತಾರೆ. ಸಾಯಂಕಾಲ 5 ಗಂಟೆಗೆ ಇದು ಸಿಂಧುನೂರು ಯಶವಂತಪುರ ಎಕ್ಸ್ಪ್ರೆಸ್ ಆಗಿ ಹೋಗುತ್ತೆ ಯಶವಂತಪುರ್ಗೆ. ಹಿಂಗೆ ಸ್ಟ್ರೈಟ್ ಹೋಗೋದು, ಇಲ್ಲಿಂದ ನಿಮಗೆ ಮೇನ್ ರೋಡ್ ಬರುತ್ತೆ, 2-3 ಕಿಲೋಮೀಟ್ರ್ ಏನೋ ಆಗ್ತದೆ. ರೈಲ್ವೆ ಸ್ಟೇಷನಿಂದ ಬಸ್ ಸ್ಟ್ಯಾಂಡ್ಗೆ ಇಲ್ಲಾಂದರೆ ಮೇನ್ ರೋಡ್ಗೆ ಫುಲ್ಲು ಹೊರಗಡೆ ಇದೆ ಗುರು. ಇದು ಸಿಂಧುನೂರು ರೈಲ್ವೆ ಸ್ಟೇಷನ್ ಊರಿಂದ ಹೊರಗಡೆ ಥರ ನೋಡ್ಬೋದು. ಟ್ರೈನ್ ಕಪಲ್ ಮಾಡೋಕ್ಕೆ ಮುಂದಕ್ಕೆ ತಗೊಂಡು ಹೋಗ್ತಾಯಿದ್ದಾರೆ. ಅದೇ ನೋಡೋಕ್ಕೂ ಚೆನ್ನಾಗಿದೆ, ಪ್ಯೂರ್ ಡೀಸೆಲ್ ಸೆಕ್ಷನ್ನು. ಮತ್ತು ವೀಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಕ್ಕೆ ಇದೇ ಥರ ಜರ್ನೀಸ್ ಮಾಡ್ತಾಯಿರ್ತೀನಿ. ಸಿಗೋಣ ಇನ್ನೊಂದು ಹೊಸ ಟ್ರೈನ್ ಜರ್ನಿಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಲವ್ ಯು ಗೈಸ್.